ಮಾತಾಡ್ಕೊಂಡು ಇವಾಗ ನಾನು ವಿಡಿಯೋ ಮಾಡಿಕೊಂಡು ನನ್ನ ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ BMTC ಅವ್ರು ತುಂಬ ಮುಖ್ಯ. ಇಲ್ಲಾಂದರೆ ನಾವೆಲ್ಲೂ ರೀಚ್ ಆಗೋಕ್ಕಾಗಲ್ಲ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಟ್ 5 o'clock ನೋಡಿ ಹೆಂಗೆ ಕಾಣಿಸುತ್ತೆ. ಇವಾಗ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ರ ಬಂದು ಇಳಿದಿದ್ದೀನಿ. ಟ್ರಾಫಿಕ್ ಜಾಮೇ ಆಗ್ಬಿಟ್ಟಿತ್ತು ಗೈಸ್. ಇವಾಗ ನೋಡಿದ್ರೆ ಬಸ್ ಮೂವ್ ಆಗ್ತಾ ಇದೆ. ನಾನಿವಾಗ ಬೆಳಗ್ಗೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿದ್ದೀನಿ ಗೈಸ್. ಏನು ಗೊತ್ತಾ, ಇವತ್ತು 2 January. ಅಂದರೆ ಇಷ್ಟು ಬೆಳಗ್ಗೆನೇ ಜನಗಳು ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ನೋಡಿ ಗೈಸ್. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಟ್ 5 o'clock ನೋಡಿ ಹೆಂಗೆ ಕಾಣಿಸುತ್ತೆ ಗೈಸ್. ನಾನಿವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಅಂದರೆ 4 ಗಂಟೆಗೆ ಇದ್ದೆ. 4 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಅಪ್ಪ ಬಿಟ್ಕೊಟ್ರು ಅಲ್ಲಿ. ಅದನ್ನಂತೂ ಹಿಡಿಯೋಕ್ಕಾಗಿಲ್ಲ, ಯಾಕಂದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬಸ್ ಹತ್ತಿಸ್ಬಿಟ್ರು. ಇವಾಗ ಮೆಜೆಸ್ಟಿಕ್ಕಲ್ಲಿದ್ದೀನಿ. ಎಲ್ಲಿಗೆ ಹೋಗಬೇಕು ಅಂದರೆ ನಾನು ಇವಾಗ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ರ ಹೋಗಬೇಕು. ಬಸ್ ಹತ್ಬೇಕು ಇವಾಗ. ನಾನು ಆ ಎಂಡ್ಗೆ ಹೋಗ್ಬೇಕು ಇವಾಗ ನಾನು. ಎಲ್ಲ ಬಸ್ ಅವರು ಇಷ್ಟು ಬೆಳಗ್ಗೆನೇ ಎದ್ದು ಅವರ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲೆಲ್ಲೋ ಹೋಗಬೇಕು ಅಂದರೆ ಪಾಪ ಅವರಿಂದನೇ ಸಾಧ್ಯ. ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ಬೇಕಂದ್ರೆ ಸೊ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ BMTC ಅವ್ರು ತುಂಬ ಮುಖ್ಯ. ಇಲ್ಲಾಂದರೆ ನಾವೆಲ್ಲೂ ರೀಚ್ ಆಗೋಕ್ಕಾಗಲ್ಲ. ಅಷ್ಟು ದುಡ್ಡು ಕೊಟ್ಬಿಟ್ಟು ಆಟೋದಲ್ಲಿ ಅಥವಾ ಕ್ಯಾಬಲ್ಲೆಲ್ಲ ಹೋಗೋಕ್ಕಾಗಲ್ಲ. ಪ್ರತಿ ಬಸ್ ಎಲ್ಲಿದೆ ಅದಕ್ಕೆ ಹೋಗಿ ಆ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಿ ನಾನು ಇವಾಗ ನನ್ನ ಬಸ್ಸನ್ನು ಹತ್ತಬೇಕು. ಸೊ ತುಂಬ ದೂರ ಹೋಗ್ತಿದ್ದೀನಿ ಮನೆಯಿಂದ. ನಾನು ಹೋಗ್ತಿರೋಂಥ ಪ್ಲೇಸ್ಗೆ 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ನೀವೆಲ್ಲ ಅಂದ್ಕೊತಾ ಇರ್ಬೋದು ಯಾಕೆ ನಾನಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಇಷ್ಟು ಬೆಳಗ್ಗೆನೇ ಎದ್ದು. ನೋಡಿ ಇನ್ನೂ ಬೆಳಕೆ ಬಂದಿಲ್ಲ. ಅಂದರೆ ಇದು UGC ನೆಟ್ ಎಕ್ಸಾಮ್ ಇದೆ ಇವತ್ತು. ಸೊ ಫಸ್ಟ್ ಇದು ಶಿಫ್ಟಲ್ಲೇ ನನಗೆ ಎಕ್ಸಾಮ್ ಇರೋದು. ಸೊ ಅದಕ್ಕೋಸ್ಕರ ಇಷ್ಟು ಬೆಳಗ್ಗೆನೇ ಎದ್ದು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಇಷ್ಟು ಬೆಳಗ್ಗೆ ಹೋಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ರಜಾ ಇತ್ತು ನನಗೆ ಕೆಲ್ಸಕ್ಕೂ. ಬನ್ನಿ ಹೋಗೋಣ. ಏನು ಗೊತ್ತಾ, ಒಂದು ಸ್ವಲ್ಪ ಜಾನ್ ಫಸ್ಟಲ್ಲಿ ನಾನು ಏನು ಅಷ್ಟೊಂದು ವೀಡಿಯೋ ಏನು ಮಾಡಿಲ್ಲ. ನಾನು ಅಟ್ಲೀಸ್ಟ್ ಸೆಕೆಂಡ್ ಡೇ ನಾನಾದರೂ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಬಿಡದಿ ಬಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕು ಗೈಸ್. ಇವಾಗ ನಾನು ಅಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಒಬ್ಬೊಬ್ಬರು ತುಂಬ ಡೇರಾಗಿ ವೀಡಿಯೋ ಮಾಡೋರೆ ಮುಂದೆ ಬರೋಕ್ಕಾಗೋದಿಲ್ಲ, ಅದು ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಪಬ್ಲಿಕ್ಕಲ್ಲೇ ಮಾತಾಡ್ಕೊಂಡು ಇವಾಗ ನಾನು ವೀಡಿಯೋ ಮಾಡಿಕೊಂಡು ನನ್ನ ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಲ್ಲಿದೆ ಬಸ್ಸು? ಯಾವುದಾದ್ರೂ ಬಸ್ ಇದೆ ಗಾಯ್ಸ್. ಇಲ್ಲಿ ನಮ್ಮ ಬಸ್ ಇಲ್ಲ. ಸೊ ಆ ಕಡೆ ಹೋಗಿ ಹುಡ್ಕೋಣ. ಅಲ್ಲಿ 7 o'clockಗೆ ರಿಪೋರ್ಟಿಂಗ್ ಟೈಮ್ ಇರೋದು. 7 o'clock-ಇಂದ 8:30ವರೆಗೂ ಎಂಟ್ರಿ ಟೈಮ್ ಇರುತ್ತೆ. ಸೊ 8:30 ಆಫ್ಟರ್ 8:30 ನಾವು ಒಳಗಡೆ ಸೇರಿಸಲ್ಲ ನಮ್ಮನ್ನ. ಆದಷ್ಟು ಬೇಗ ಹೋಗಬೇಕು. ತಿಂಡಿ ಗಿಂಡಿ ಆ ವ್ಯವಸ್ಥೆ ಎಲ್ಲ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಅಮ್ಮ ನನಗೆ ಬೆಳಗ್ಗೆನೇ ರಾಗಿ ಗಂಜಿ ಮಾಡಿಕೊಟ್ರು. ಪಟ ಅಂತ ಕುಡ್ಕೊಂಡೆ. ನನ್ನ ಬಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಗಾಯ್ಸ್, ಹುಡುಕ್ತಾ ಇದ್ದೀನಿ. ಯಾರು ಕೇಳೋಣ. 2:25 ಬಿಡದಿ ಬಸ್ ಅದೇ ಇರಬೇಕು. ಅಲ್ಲಿದೆ ನಾನು 2:26 ಬಿಡದಿ ಬಸ್. ಹೋಗೋಣ ಬನ್ನಿ. ಇಲ್ಲಿದೆ ಗಾಯ್ಸ್ 2:26 ಬಸ್ ಇದೆ. ಈ ಬಸ್ಸನ್ನು ಗೂಗಲಲ್ಲಿ ನೋಡಿದೆ. ಇಲ್ಲಿ ಕುತ್ಕೊಳ್ಳೋಣ. ಈಗ ನಾಗರಿಕರಿಗೆ ಬೇಡ, ಇಲ್ಲೇ ಕುತ್ಕೊಳ್ಳೋಣ. ಒಂದು ರೌಂಡ್ ಹಿಂಗೆ ತೋರಿಸ್ಬಿಡ್ತೀನಿ ನೋಡ್ಬಿಡಿ. ನಾನಿವಾಗ ಫುಲ್ ಬ್ಲಾಗ್ ನೋಡಲಿಲ್ಲ. ನಾನು ಎಕ್ಸಾಮ್ ಟೆನ್ಷನಲ್ಲಿದ್ದೀನಿ. ಮುಗಿದ ಕೆಲಸ ಆಗಲಿ ಅಂತ ಬಿಡ್ಕೊತಾ ಇದ್ದೀನಿ ದೇವ್ರನ್ನ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ.
ಗೈಸ್ ಆ ಬಸ್ಸಲ್ಲಿ ಹೋಗೋಕ್ಕಾಗಿಲ್ಲ, ಬಿಕಾಸ್ ಇದು ಬೇಗ ಹೊರಡ್ತಾ ಇತ್ತು, ಅದಕ್ಕೆ ಈ ಬಸ್ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು ಇವಾಗ. ಗೈಸ್ ನಾನು ಇವಾಗ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ರ ಬಂದು ಇಳಿದಿದ್ದೀನಿ. ಸೊ ಮೆಡಿಕಲ್ ಕಾಲೇಜ್ ಹತ್ರ ಇದ್ದೀನಿ. ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಗೂಗಲಲ್ಲಿ ಗೈಸ್ ನೋಡಿ, ಗೂಗಲಲ್ಲಿ ಈ ಥರ ಮ್ಯಾಪ್ ಹಾಕಿದ್ದಾರೆ ಮೊದಲೇ. ಇಲ್ಲಿಂದ 1.1 ಕಿಲೋಮೀಟರ್ ಇದೆ. ಸೊ 17 ಮಿನಿಟ್ಸ್ ಇಲ್ಲಿಂದ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೇಕಷ್ಟೇ, ಒಂದೇ ರೋಡು. ಹೋಗ್ಬಿಡೋಣ ಬನ್ನಿ. ಪ್ಲೇಟ್ ಇಡ್ಲಿ ತಿಂದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಏನು ಮಾಡೋದು, ಮಧ್ಯಾಹ್ನವರೆಗೂ ಏನಿಲ್ಲ, ಬರೀ ಹಂಗೆ ಇರಬೇಕಾಗತ್ತೆ. ಇಲ್ಲೇ ಹೋಟೆಲ್ ಇದೆ. ಬಿಸಿ ಬಿಸಿ ಪೊಂಗಲ್, ಬಿಸಿ ಬಿಸಿ ಪೊಂಗಲ್ ತಿನ್ಕೊಂಡು ಇನ್ನೂ ಟೈಮ್ ಇದೆ, ಇನ್ನೂ 1 ಅವರ್ ಟೈಮ್ ಇದೆ. ಒಂದು ಸ್ಟ್ರೈಟ್ ಒಂದೇ ನಡ್ಕೊಂಡು. ಆಲ್ರೆಡಿ ಇಲ್ಲಿ ಬಂದಿದ್ದೀನಿ ಒಂದ್ಸಲ ಎಕ್ಸಾಮ್ಗೆ ನಾನು. ಬಿಸಿ ಬಿಸಿ ಪೊಂಗಲ್. ಸೊ ಬಿಸಿ ಬಿಸಿ ಪೊಂಗಲ್ ತಿಂದ್ಬಿಟ್ಟು ಎಕ್ಸಾಮ್ ಬರೆಯೋಕೆ ಹೋಗೋಣ. ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಹತ್ರ ಎಕ್ಸಾಮ್ ಬರೋಕೆ ಹೋಗ್ಬಿಟ್ರೆ ಇವಾಗಲೇ, ಅಂದರೆ ಅಲ್ಲಿ ಹೋದ್ರೆ ಇವಾಗ ಅಲ್ಲಿ ಎಲ್ಲೂ ಹೋಟೆಲ್ ಇಲ್ಲ. ಒಳಗಡೆ ಹೋದರೆ ಒಳಗಡೆನೇ ಕುತ್ಕೊಂಡು ಹೋಗ್ಬೇಕು ಮಧ್ಯಾಹ್ನವರೆಗೂ, ಬಿಕಾಸ್ ಮಧ್ಯಾಹ್ನವರೆಗೂ ಎಕ್ಸಾಮ್ ಇದೆ ಅಲ್ಲ. ಸೊ ಮಧ್ಯಾಹ್ನವರೆಗೂ ಏನು ತಿನ್ನೋಕ್ಕಾಗಲ್ಲ. ಸ್ವಲ್ಪ ತಿಂಡಿ ಮಾಡೋಕೆ ಹೋದರೆ, ತಿಂಡಿ ಮಾಡ್ಕೊಂಡು ಹೋದರೆ ಸ್ಟ್ರೆಂತ್ ಸಿಗುತ್ತೆ, ತಿನ್ಕೊಂಡು ಹೋಗ್ಬಿಡೋಣ. ಸರಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಫಸ್ಟ್ ತಿಂದಿರ್ತೀನಿ. ಓಕೆನಾ? ತಿಂಡಿ ತಿಂದಾಯ್ತು ಇವಾಗ. ಸೊ ಇವಾಗ ತಿಂಡಿ ತಿಂದಾಯಿತು. ಪೊಂಗಲ್ 60 ರೂಪಾಯಿ ಗಾಯ್ಸ್. ನಮ್ಮ ಮೊನ್ನೆ ಪೊಂಗಲ್ ಮಾಡಿದ್ದು, ಇಷ್ಟೇ ತಿಂದಿದ್ದು, ಜಾಸ್ತಿ ತಿನ್ನಬೇಕಿತ್ತು. ಇದೇನು ಮಳೆ ಬರೋ ಥರ ಇದೆಯಲ್ಲ, ಫುಲ್ಲು ನೋಡಿ, ಫುಲ್ಲು ಮೋಡ, ಮಳೆ ಬರೋ ಥರ ಇದೆ. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು, ನಡ್ಕೊಂಡು ಹೋಗ್ಬೇಕು ಗಾಯ್ಸ್ ಇಲ್ಲಿಂದ. ನಾನು ಬೇರೆ ಛತ್ರಿ ತಂದಿಲ್ಲ, ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಹೋಗೋಣ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಮಳೆ ಬಂದರೂ ಸರಿ, ಮಳೆ ಬಂದಿಲ್ಲ ಅಂದರೂ ಸರಿ, ಅಲ್ಲಿವರೆಗೂ ಹೋಗಲೇಬೇಕು. ಚೆನ್ನಾಗಿತ್ತು, ಸ್ವಲ್ಪ ಪರವಾಗಿಲ್ಲ. ಶುಂಠಿ ಅದು ಇದು ಏನಾದ್ರು ಹಾಕಿದ್ರು, ಶುಂಠಿ ಪೆಪ್ಪರ್, ಪೊಂಗಲ್ಗೆ ಅದೆಲ್ಲ ಹಾಕ್ತಾರಲ್ವ, ಸೊ ಅದೆಲ್ಲ ಹಾಕಿದ್ರು. ತಿಂದೆ ಚೆನ್ನಾಗಿತ್ತು, ಬಿಸಿ ಬಿಸಿ. ಇಷ್ಟು ಬೇಗ ಸ್ವಲ್ಪ ತಿಂದು ಅಭ್ಯಾಸ ಇದೆ ನನಗೆ. ಕಾಲೇಜ್ಗೆಲ್ಲ ಹೋಗ್ತಿರ್ತೀನಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ. ಸೊ ಇದ್ದಾಗ ಅಮ್ಮ ಮಾಡಿಕೊಡ್ತಿದ್ರು. ಕೆಲವೊಂದ್ಸಲಿ ಮನೆಯೇ ತಿಂತಾಯಿದ್ದೆ, ಕೆಲವೊಂದ್ಸಲಿ ಕಾಲೇಜ್ಗೆ ಹೋಗಿ ತಿಂತಾಯಿದ್ದೆ. ಆಟೋದಲ್ಲಿ ಹೋಗ್ಬೋದಿತ್ತು, ಬಟ್ ಏನಂದರೆ ಸುಮ್ಮನೆ ಯಾಕೆ ಇಲ್ಲಿಂದ ಹೆಂಗೂ ವಾಕಿಂಗ್ ಬೇರೆ ಮಾಡಿಲ್ಲ. 1 ಕಿಲೋಮೀಟ್ರ್ ಇಂದ ನಡ್ಕೊಂಡು ಹೋದ್ರೆ ಇನ್ನೂ 8:30ವರೆಗೂ ಟೈಮ್ ಇದೆ. ಇನ್ನು ಇವಾಗ 7 ಗಂಟೆಗೆ ಬಂದು ಇಳಿದೆ ನಾನಿಲ್ಲಿ. 6:59 ಅನಿಸುತ್ತೆ. ಸೊ 6:58ಗೆ ಬಂದು ಇಳಿದೆ ನಾನು. 7ಇಂದ 8:30ವರೆಗೂ ಒಳಗಡೆ ಎಂಟ್ರಿ ಇದೆ. ಅಂದರೆ ಇನ್ನು 8:30ವರೆಗೂ ಟೈಮ್ ಇದೆ. ಇನ್ನೂ ಬೇಜಾನ್ ಟೈಮ್ ಇದೆ, 1.5 ಅವರ್ ಇದೆ. ಹೋಗೋಣ ಗೈಸ್ ನಾವು ಇವಾಗ. ನಡೆದ್ರೆ ಸ್ವಲ್ಪ ಫ್ಯಾಟ್ ಬರ್ನ್ ಆಗಲಿ ನಂದು. ಹೋಗೋಣ. ಮಳೆ ಬೇರೆ ಬರ್ತಾ ಇದೆ. ನಾನು ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ಮಳೆ ಬರಲಿ, ಅಲ್ಲ ಒಳಗಡೆ ಹೋಗ್ಬಿಡ್ತೀನಿ. ಆಮೇಲೆ ಎಷ್ಟು ಬೇಕಾದ್ರೆ ಮಳೆ ಬರಲಿ. ಅಪ್ಪ ಸ್ವಲ್ಪ ಹೇಳ್ಬೇಕಪ್ಪ ರೀಚ್ ಆದೆ ಅಂತ ಏನಾದರೂ ಹೇಳಿದ್ರೆ. 7:17 ಆಗಿದೆ. 7:30ಗೆ ಅಲ್ಲಿ ರೀಚ್ ಆಗ್ತೀನಿ. ಅಂದರೆ ಒಂದು 10-13 ಮಿನಿಟ್ಸ್ ನಡಿಬೇಕಷ್ಟೇ ಗಾಯ್ಸಲಿಂದ. 10 ಮಿನಿಟ್ಸ್ ನಡೆಯೋಣ ಬಿಡಿ. ಕಾಫಿ ಕುಡೀರಿ ಬನ್ನಿ ಅಂತ ಕರಿತಾ ಇದೆ ಬೊಂಬೆ. ಅವ ಈ ರೋಡಲ್ಲಿ ಯಾರೂ ಇಲ್ಲ ಗೈಸ್. ನಾನು ಒಬ್ಬಳೇ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ಯಾರೂ ಇಲ್ಲ.
ಫಿಟ್ ಆ್ಯಪ್ ಓಪನ್ ಮಾಡೋಣ, ಎಷ್ಟು ನಡೆದಿದ್ದೀನಿ ಇಲ್ಲಿವರೆಗೂ ಬೆಳಗ್ಗೆ ಮಾರ್ನಿಂಗಿಂದ ಅಂತ ಜಸ್ಟ್ ಟ್ರ್ಯಾಕ್ ಮಾಡೋಣ. ಫಿಟ್ ಅವಾಗೆ ಒಂದು ಹುಡುಗ ಒಂದು ಹುಡುಗಿ ಬಂತಪ್ಪ, ಎಷ್ಟು ಬೇಗ ಹೊಟ್ಟೋದ್ರೇನೋ ಗೊತ್ತಿಲ್ಲ. 345 ಕ್ಯಾಲೋರೀಸ್ ಬರ್ನ್ ಆಗಿದೆ, 0.26 ಮೈಲ್ಸ್ ಮೂವ್ ಆಗಿದ್ದೀನಿ. ಜಸ್ಟ್ 17 ಮಿನಿಟ್ಸ್ ಅಷ್ಟೇ ನಾನು ಓಡಾಡಿರೋದು. ಇವಾಗ ಒಂದು 10 ಮಿನಿಟ್ಸ್ ಓಡಾಡಿದ್ರೆ ಎಷ್ಟಾಗ್ಬೋದು, ಮೇ ಬಿ ಅಪ್ರಾಕ್ಸಿಮೇಟ್ಲಿ 2500 ಆಗ್ಬೋದು. ಸೊ 1373 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಸೊ ಇವತ್ತಿನ ಟಾರ್ಗೆಟ್ ಬಂದು 10,000 ಸ್ಟೆಪ್ಸ್ ಆಗುತ್ತೆ. ರಾತ್ರಿ ಅಷ್ಟರಲ್ಲಿ ಮಲಗೋ ಅಷ್ಟರಲ್ಲಿ ನಾನು 10,000 ಸ್ಟೆಪ್ಸ್ ಕವರ್ ಮಾಡಿಬಿಟ್ಟಿರ್ತೀನಿ. ಬನ್ನಿ ಹೋಗೋಣ. ಯಾವುದೋ ಹಸುಗಳೆಲ್ಲ ಇದೆ ಗೈಸ್, ಭಯ ಆಗುತ್ತೆ ನನಗಂತೂ. ಅವಾಗ ಅಲ್ಲಿ ಹೋಗ್ತಿದ್ದಾರೆ ಅವರು ಹುಡುಗ ಹುಡುಗಿ. ಹಸು ಇದೆ, ಸ್ವಲ್ಪ ಈ ಕಡೆನೇ ಹೋಗೋಣ. ಯಾವುದೋ ಕಾರ್ ಹಿಂಗೆ ಬರ್ತೈತೆ. ಯಪ್ಪ 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 ಯಪ್ಪ, ಏನು ಇಷ್ಟು ಸ್ಪೀಡಲ್ಲಿ ಬಂದರೆ ಇವನು ಕಿತ್ತದವನು. ಇದೆಲ್ಲ ಹಸುಗಳೆಲ್ಲ ಇದೆ ನೋಡಿ. ಪಾಪ ಹಸುಗಳಿಗೆ ತಿನ್ನೋಕ್ಕೆ ಹುಲ್ಲುಗಳೇ ಕರೆಕ್ಟಾಗಿಲ್ಲ. ಬಂದು ಗುದ್ಬಿಟ್ರೆ ಭಯ ಆಗ್ತಿದೆ ನನಗಂತೂ. ನನಗೆ ಬಂದು ಗುದ್ಬಿಟ್ರೆ ಅಂತ ಭಯ. ಏನು ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗೋಕ್ಕೆ ಆಟೋದೆಲ್ಲ ಕಾಸು ಕೊಟ್ಬಿಟ್ಟು ಹೋಗೋಕೆ ಅಷ್ಟೊಂದು ಕಾಸಿಲ್ಲ ನನ್ನ ಹತ್ರ. ಅದೇ ದುಡ್ಡು ಇದ್ರೆ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಹೆಂಗೆ ಗೊತ್ತಾ, ಎಲ್ಲ ಮರಗಳಲ್ಲೂ ಪಿಂಕ್ ಫ್ಲವರ್ಸ್ ಬೆಳೀತಾ ಇದೆ. ಇದು ಯಾವುದಿದು ಗುರು, ಇದು ಯಾವುದಿದು ಕಾಡು ಥರ ಕಾಣ್ತಿದೆ ನನಗಂತೂ. ಸೊ ಆ ಕಡೆ ಸೈಡ್ ಹೋದರೆ ಫಾಸ್ಟಾಗಿ ಗಾಡಿಗಳು ಬರ್ತಾ ಇರ್ತವೆ. ಸೊ ಈ ಕಡೆ ಸೈಡ್ ಹೋದ್ರೇ ಬೆಟರ್. ಈ ಕಡೆ ಸೈಡ್ ಲೆಫ್ಟ್ ಸೈಡ್ ನಡ್ಕೊಂಡು ಹೋಗ್ಬೇಕು. ಅದೇ ಅಲ್ಲಿ ಕಾಣಿಸಿದೆಯಲ್ಲ, ಅದನ್ನೇ ಕಾಲೇಜ್. ಲಾಸ್ಟ್ ಡೆಡ್ ಎಂಡಿಗೆ ಹೋಗ್ಬೇಕು ಇವಾಗ. ಆ ಹುಡುಗಿ ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ರು. ಇವಾಗ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ನಾನು ಎಲ್ಲೋದ್ರು ಇಲ್ಲಿ ನಡ್ಕೊಂಡು ಬರ್ತಾಯಿದ್ರಲ್ಲ ಅಂತ. ಅವರು ಕೂಡ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ನಡ್ಕೊಂಡು. ಎಲ್ಲ ಒಳ್ಳೇದಾಗ್ಲಪ್ಪ ದೇವ್ರೇ, ಕಾಪಾಡಪ್ಪ. ಒಂದ್ಸಲಿ ಇಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೀನಿ ನಾನು. ಸೊ UGC ನೆಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀನಿ ಗಾಯ್ಸ್. ದೇವರ ಆಶೀರ್ವಾದ ನನ್ನ ಮೇಲೆ ಕ್ವಾಲಿಫೈ ಆಗಲಿ ಎಕ್ಸಾಮ್ಗೆ. ನಾನು ದೇವರೇ ಕಾಪಾಡಪ್ಪ. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಕಾಲೇಜ್ ಹತ್ರ ರೀಚ್ ಆಗಿದ್ದೀನಿ ಇವಾಗ ನಾನು. ಇನ್ನೂ ಜನ ಯಾರೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಬರ್ತಾರೆ. ಇನ್ನೂ 1 hour ಟೈಮ್ ಇದೆಯಲ್ಲ, ಬರ್ತಾರೆ. ಸೊ ಅಲ್ಲಿವರೆಗೂ ಅಲ್ಲೋಗಿ ಆ ಕಡೆ ಸೈಡ್ ಹೋಗಿ, ಆ ಕಡೆ ಸೈಡ್ ಎಲ್ಲರೂ ಕೂತ್ಕೊಳ್ಳೋಕೆ ಜಾಗ ಇರುತ್ತೆ, ಅಲ್ಲೋಗಿ ಕೂತ್ಕೊಳ್ಳೋಣ. ಸೊ ಇಂಜಿನಿಯರಿಂಗ್ ಕಾಲೇಜ್ ಇದು. ಅದಕ್ಕೆ ಇಸ್ರೋದು ಏನೇನೋ ಹಾಕಿದ್ದಾರೆ. ನಾನು ನೋಡಿ ಒಂಥರ ಡಿಫ್ರೆಂಟಾಗಿ ರೆಡಿಯಾಗಿ ಬರ್ತೀನಿ. ಎಲ್ಲರೂ ಒಂಥರ ಬಟ್ಟೆ ಹಾಕ್ಕೊಂಡಿದ್ರೆ ನಾನು ಮನೆ ಹತ್ರ ಹಾಕ್ಕೊಂಡಿರೋ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಆ ಪ್ಯಾಂಟ್ ಹಂಗೆ ಇದೆ. ನಿನ್ನೆ ರಾತ್ರಿ ಹಾಕ್ಕೊಂಡಿರೋದು. ಮೇಲೆ ಇರೋ ಟಿ ಶರ್ಟ್ ಸ್ವಲ್ಪ ಕೊಳೆ ಆಗಿತ್ತು. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಏರೋಪ್ಲೇನ್, ಒಂದು ಫೋಟೋ ತಗೊಳ್ಳೋಣ. ಅಲ್ಲಿ ನೋಡಿ ಗೈಸ್, ಪ್ಲೇ ಗ್ರೌಂಡ್ ಎಷ್ಟು ಚೆನ್ನಾಗಿದೆ, ಗ್ರೀನಾಗಿ. ವಾವ್, ಕ್ರಿಕೆಟೆಲ್ಲ ಆಡೋದಕ್ಕೆ ಸಕ್ಕತ್ತಾಗಿ ಮಾಡಿದ್ದಾರೆ ಈ ಪ್ಲೇ ಗ್ರೌಂಡು. ಕ್ರಿಕೆಟು, ಥ್ರೋಬಾಲು, ಬಾಸ್ಕೆಟ್ಬಾಲು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಯಾರೂ ಬಂದಿಲ್ಲ, ಜಸ್ಟ್ ಒಂದು 3-4 ಮೆಂಬರ್ಸ್ ಅಷ್ಟೇ ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಏನು ಗೊತ್ತಾ, ಎಂಟ್ರೆನ್ಸಲ್ಲಿ ಇರಬೇಕಾಗಿತ್ತು ಎಕ್ಸಾಮು. ಎಂಟ್ರೆನ್ಸಲ್ಲಿ ಇಟ್ಟಿಲ್ಲ, ಯಾರೂ ಇಲ್ಲ ಇವಾಗ. ನೋಡಿ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಲಾಸ್ಟ್ ಡೆಡ್ ಎಂಡು ಬ್ಯಾಕ್ ಸೈಡ್ ಗೇಟ್ ಇದೆ, ಆ ಕಡೆ ಸೈಡ್ ಹೋಗ್ತಿದ್ದಾರೆ. ಸೊ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಏನಿಲ್ಲ, ಸ್ವಲ್ಪ ಅಮ್ಮ ಕ್ಯಾರೆಟೆಲ್ಲ ಕಟ್ ಮಾಡಿ ಕೊಟ್ಟಿದ್ರು. ಸೊ ಅದನ್ನ ತಿನ್ಕೊಂಡು ಕೂತ್ಕೊಂಡಿದ್ದೆ. ಸೊ ಹಾಲ್ ಟಿಕೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಹಾಲ್ ಟಿಕೆಟು, ಆಧಾರ್ ಕಾರ್ಡು, ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಳಗಡೆ ಹೋಗ್ಬಿಡೋಣ ಬನ್ನಿ. ಎಕ್ಸಾಮ್ ಬರೆದ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಬನ್ನಿ ಹೋಗೋಣ.
4th ಫ್ಲೋರ್ ಅಂತ ಹೇಳಿದ್ರು. ಸೊ ಗ್ರೌಂಡ್ ಫ್ಲೋರಲ್ಲಿ ಇದ್ವಿ, ಇವಾಗ 4th ಫ್ಲೋರ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಏನು ನಿಂತಿದೆ ಒಂಥರ ಇದಪ್ಪ ಫ್ಲೋರ್. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲ ನೋಡಿ ಬ್ಯಾಗ್ಸ್ ಎಲ್ಲ ಇಡ್ತಾ ಇದ್ದಾರೆ, ಕ್ಯೂವಲ್ಲಿ ನಿಂತಿದ್ದಾರೆ. ಸೊ ಇಲ್ಲೇ ನಾನು ಎಕ್ಸಾಮ್ ಬರೆಯೋದು. ನೋಡಿ ಹಿಂಗಿರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಸೊ ಇಲ್ಲೇ ಎಕ್ಸಾಮ್ ಬರೆಯೋದಕ್ಕೆ ಹೋಗೋದು. ಸೊ ವೆರಿಫಿಕೇಷನ್ ಮಾಡಿಸ್ಕೊಂಬಿಡೋಣ. ವೆರಿಫಿಕೇಷನ್ ಮಾಡಿಸ್ಕೊಂಡು ಇಲ್ಲೆಲ್ಲ ಬ್ಯಾಗ್ಸ್ ಇಡೋಣ. ಎಲ್ಲ ಬಾಯ್ಸ್ಗೆ, ಎಲ್ಲ ಗರ್ಲ್ಸ್ಗೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ರಿವ್ಯೂ ಮಾಡ್ತಿದ್ದಾರೆ. ಒಳ್ಳೆ ಕೀಲೆ ಎಲ್ಲನೂ ರಿವ್ಯೂ ಮಾಡಿಸ್ತಾರೆ. ಚಳಿ ಇದೆ ಅಂದರೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯಿತು ಗೈಸ್. ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀನಿ, ಕಂಪ್ಲೀಟ್ ಆಯಿತು. ಇನ್ನೇನು ರಿಸಲ್ಟ್ ವೆಯ್ಟ್ ಮಾಡಬೇಕು. ಇನ್ನು 1 ಮಂತಿಗೆ ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ. ನನಗಂತೂ ಹೋಪ್ ಇದೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬರುತ್ತೆ ರಿಸಲ್ಟು ಅಂತ. ಸೊ ಕಂಪ್ಲೀಟ್ ಆಯಿತು ಎಕ್ಸಾಮ್. ಜಸ್ಟ್ ಇನ್ನೇನಿಲ್ಲ, ಮನೆಗೆ ಹೋಗ್ತಾ ಇರೋದಷ್ಟೇ. ಸೊ ಎಕ್ಸಾಮ್ ಕಂಪ್ಲೀಟ್ ಆಯಿತು, ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಅಮ್ಮ 2 ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಹಾಕಿದ್ರು, ಅಂದರೆ ಅಮ್ಮ 2 ಬಾಯ್ಲ್ಡ್ ಎಗ್ಸ್ ಹಾಕಿದ್ರು. ಸೊ ಅದೆರಡನ್ನೂ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೆಟ್ರೋದಲ್ಲಿ ಹೋಗ್ಲಾ ಇಲ್ಲ ಬಸ್ಸಲ್ಲಿ ಹೋಗ್ಲಾ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಬಸ್ಸಲ್ಲಿ ಹೋದರೆ ಸೊ ಆಧಾರ್ ಕಾರ್ಡಲ್ಲಿ ಫ್ರೀಯಾಗಿ ಹೋಗ್ಬೋದು. ಮೆಟ್ರೋದಲ್ಲಿ ಹೋದರೆ ಬೇಕು, ಒಂದು 60 ರೂಪೀಸ್ ಬೇಕು. ಬಿಕಾಸ್ ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಆಗುತ್ತೆ ಒಂದು 40-60 ಆಗ್ಬೋದು. ಬಿಕಾಸ್ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ. ಅದು ಬಿಟ್ಟರೆ ಬಸ್ಸಲ್ಲಿ ಹೋದರೆ ಏನಿಲ್ಲ, ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ಮೇ ಬಿ ಬಸ್ಸಲ್ಲಿ ಚೂಸ್ ಮಾಡ್ತೀನಿ ಅನಿಸುತ್ತೆ. ಬಸ್ಸಲ್ಲಿ ಹೋದರೆ ಬೆಟರ್. 60 ರೂಪೀಸ್ ಅಲ್ಲಿ ವೇಸ್ಟ್ ಮಾಡೋದ್ರಿಂದ ಇನ್ನೂ ತುಂಬ ಎಮರ್ಜೆನ್ಸಿ ಇತ್ತು, ಹೋಗಲೇಬೇಕು ಅನ್ನೋ ಥರ ಇದ್ದರೆ ಅದ್ರಲ್ಲಿ ಹೋಗ್ಬೋದಿತ್ತು. ಅಷ್ಟೊಂದೇನು ಎಮರ್ಜೆನ್ಸಿ ಥರ ಏನಿಲ್ಲ ನನಗೆ. ಸೊ ಬಸ್ ಈಸ್ ಬೆಟರ್. ಸೊ ಐ ಆಮ್ ಚೂಸಿಂಗ್ ಬಸ್. ಸೊ 2026ರ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹೌದು, ಯುಗಾದಿ ಹಬ್ಬದ ಟೈಮಲ್ಲಿ ನಾವು ಹೊಸ ವರ್ಷ ಆಚರಣೆ ಮಾಡೋದು. ಬಟ್ ವರ್ಷ ಅನ್ನೋದು ಚೇಂಜ್ ಆಗೋದು 2026ರಲ್ಲೇ. ಅಂದರೆ ಇಸ್ವಿ ಇದೆಯಲ್ವಾ, ಇಸ್ವಿ ಚೇಂಜ್ ಆಗಿದ್ದು ಜನವರಿ 1 ಸೊ ಅದಕ್ಕೋಸ್ಕರ 2026 ಹೊಸ ವರ್ಷ ಅಂತ ಹೇಳಿದ್ದು. ಸೊ ಎಲ್ಲರಿಗೂ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪೈನಾಪಲ್ ತೊಗೋತಾ ಇದ್ದೀನಿ ಗೈಸ್.
ಆಗಿದೆ ನೋಡಿ ಫೋನ್ಪೇ. ಎಲ್ಲಿ ಡಿ ಪೈನಾಪಲ್ ತೊಗೊಂಡೆ. ರೋಡ್ ಕ್ರಾಸ್ ಮಾಡಬೇಕು ಗಾಯ್ಸ್. ಇವಾಗ ಪೈನಾಪಲ್ ತೊಗೊಂಡು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿಂದ ಮಾರ್ಕೆಟಿಗೆ ಬಂದು ಇವಾಗ 1 kg ಬಾಳೆಹಣ್ಣು ತೊಗೊಂಡೆ, 1 kg ಪಚ್ಚ ಬಾಳೆಹಣ್ಣು ತೊಗೊಂಡೆ. ಸೊ ಇವಾಗ ಬಸ್ ಹತ್ಕೊಂಡು ಮನೆಗೆ ಹೋಗಬೇಕು. ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ಇವಾಗ ಮನೆದು ಬಸ್ ಹತ್ತಬೇಕು. ಮನೆ ಬಸ್ ಹತ್ಕೊಂಡು ಇವಾಗ ಮನೆಗೆ ಹೋದರೆ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ. ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ಬಿಟ್ಟು ನಿದ್ದೆ ಇಲ್ಲ ಏನಿಲ್ಲ ನೋಡಿ ಹೆಂಗಿದ್ದೀನಿ. ಕೋಲೆ ಎಲ್ಲ ಬೆಚ್ಚಿಸ್ಬಿಟ್ರು. ಅಲ್ಲಿ ಹೋಗ್ಬೇಕು. ಮನೆಗೆ ಹೋಗಿ ರೆಸ್ಟ್ ಮಾಡಿ ವ್ಲಾಗ್ ನಾನು ಸ್ವಲ್ಪ ಹೊತ್ತಲ್ಲಿ ಎಂಡ್ ಮಾಡ್ತೀನಿ. ಮನೆಗೆ ಹೋಗಿ ಊಟ ಮಾಡಬೇಕು. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. 1 kg ಬಾಳೆಹಣ್ಣು ತೊಗೊಂಡೆ ಮಾರ್ಕೆಟಲ್ಲಿ. ಸೊ ಒಂದು ಹಣ್ಣು ತಿಂದೆ, ಚೆನ್ನಾಗಿತ್ತು. ಎಲ್ಲ ಬಸ್ಗಳು ಬರ್ತಾ ಇದೆ ಹೋಗ್ತಾ ಇದೆ. ನೋಡಿ ವ್ಯೂ ಹೆಂಗೆ ಕಾಣುತ್ತೆ. ನಮ್ಮ ಬಸ್ ಮಾತ್ರ ಬರೋಲ್ಲ, ಬೇರೆ ಬಸ್ಸೆಲ್ಲ ಬರ್ತಾ ಇರುತ್ತೆ.